ನಮ್ಮ ಮುಂದಿನ ಅತಿಥಿ ಪ್ರಸಿದ್ಧ ಯುವ ಗಾಯಕ ಅನಿರುದ್ಧ ಶಾಸ್ತ್ರಿ. ವೆಲ್ಕಮ್ ಸರ್, ವೆಲ್ಕಮ್ ಟು ದ ರೆಡ್ ಕಾರ್ಪೆಟ್. Thank you so much. Thanks a lot. ಚೂಸ್ ಮಾಡಿ. Okay, I'll go with the first one. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನನ್ನನ್ನು ನೋಡಲಾರೆ, ಈಗ ನಿನ್ನಲ್ಲಿ ಆ ಶಕ್ತಿ ಇಲ್ಲ. ಟ್ರಾಫಿಕ್ ಅಲ್ಲ. ಏನೋ ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನನ್ನನ್ನು ನೋಡಲಾರೆ, ನಿನ್ನ ಶಕ್ತಿ ಇಲ್ಲ, ಹೋಗೋ. ಮಗುದರ. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನನ್ನನ್ನು ನೋಡಲಾರೆ, ಈಗ ಈ ಶಕ್ತಿ ನಿನ್ನಲ್ಲಿಲ್ಲ. ಅಂಬರೀಷ್ ಸರ್ ನಮ್ಮೆಲ್ಲರ ನೆಚ್ಚಿನ ರೆಬೆಲ್ ಸ್ಟಾರ್. ಆ್ಯಕ್ಚುಲಿ ನನಗಿದೊಂದು ಬಹಳ ಪ್ರೌಡ್, ಹೆಮ್ಮೆಯ ಮೂಮೆಂಟು. ಅವರ ಒಂದು ಸಿನಿಮಾಲಿ ನಾನು ಅವರ ಒಂದು ಹಾಡು ಹಾಡಿದ್ದೀನಿ ಅನ್ನೋದೇ ಇಟ್ ಇಸ್ ಅ ಗ್ರೇಟ್ ಥಿಂಗ್ ಫಾರ್ ಮಿ. ಅಂಬಿನಿಂಗ್ ವಯಸ್ಸಾಯ್ತು ಅಲ್ಲಿ ಓ ಕ್ಷಣ ಅನ್ನೋ ಒಂದು ಬ್ಯೂಟಿಫುಲ್ ಸಾಂಗ್ ಹಾಡಿದ್ದೆ. ಸೊ ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ, ಬಟ್ ಐ ವಿಲ್ ಡೆಡಿಕೇಟ್ ದಿಸ್ ಸಾಂಗ್ ಟು ಅಂಬರೀಷ್ ಸರ್. ಓ ಕ್ಷಣ ಕ್ಷಣ ಇಲ್ಲೇ ನಿಲ್ಲು, ಧರೆ ಧರೆ ಒಮ್ಮೆ ನಿಲ್ಲು, ಹೇಳಲು ಇದೆ ಹೊಸ ವಿಷಯ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಹೆಂಗೆ ನಾವು ಅಂತ ನಮ್ಮೆಲ್ಲರಿಗೂ ಪರಿಚಯ ಆಗಿರುವ ದ ಮೋಸ್ಟ್ ಬ್ಯೂಟಿಫುಲ್ ರಚನಾ ಇಂದರ್ ಅವ್ರಿಗೆ ಸ್ವಾಗತ, ಸುಸ್ವಾಗತ. ಹೆಂಗೆ ನಾವು ಅಂತ ನಮ್ಮೆಲ್ಲರಿಗೂ ಪರಿಚಯ ಆಗಿರುವ ದ ಮೋಸ್ಟ್ ಬ್ಯೂಟಿಫುಲ್ ರಚನಾ ಇಂದರ್ ಅವ್ರಿಗೆ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಒಂದಷ್ಟು ಗೇಮ್ಸ್ ಆಡೋಣ, ಆಯ್ತಾ? ಫಸ್ಟ್ ಒನ್, ಟೈಟಾನಿಕ್ ಹೀರೋ ಎನ್ನ ಚೆಲುವೆ. ಕರೆಕ್ಟ್. ಓಕೆ, ನೆಕ್ಸ್ಟ್. ನಂಗೆ ಲಿರಿಕ್ಸ್ ಗೊತ್ತಾಗ್ತಿಲ್ಲ, ಬಟ್ ಆ ಥರ ಬರುತ್ತೆ. ಒಂದು ಮಳೆ ಬಿಲ್ಲು ಗಾಯಸ್. ಏನು ಹೇಳೋದು, ಹೆಂಗೆ ನಾವು ಇದು 5 ಸೆಕೆಂಡ್ ಅಂತ. ಈ 5 ಸೆಕೆಂಡು ಇವ್ರ ಥರ ಆಡಬೇಕು. ಶಾರ್ಟ್ ಓಕೆ ಮಾಡದೇ ಇರೋ ಒಂದು ಡೈರೆಕ್ಟರ್ ಥರ. ಇನ್ನೂ ಸ್ವಲ್ಪ ಮಾಡ್ಬೋದಿತ್ತು. ಚೆನ್ನಾಗಿದೆ, ಆದರೆ ಇನ್ನೂ ಸ್ವಲ್ಪ ಅದೇನಾದರೂ ಇರ್ಬೋದಿತ್ತು. ಇನ್ನೂ ಸ್ವಲ್ಪ ಏನೋ ಬೇಕು. ಓಕೆ, ಹಾರ್ಡ್ ಕೋರ್ ಫ್ಯಾನ್ ಥರ. ಅಕ್ಕ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಆ್ಯಂಡ್ ಐ ಥಿಂಕ್ ಇಟ್ಸ್ ವೆರಿ ಸ್ವೀಟ್ ಆಲ್ಸೋ. ಸೊ ಅಷ್ಟೇ. ನೈಸ್, ಸ್ವೀಟ್. ನಮ್ಮ ಮುಂದಿನ ಅತಿಥಿ ಹಿರಿಯ ನಟ ಮಂಡ್ಯ ರಮೇಶ್ ಅವರು. ವೆಲ್ಕಮ್ ಸರ್, ವೆಲ್ಕಮ್ ಟು ದ ರೆಡ್ ಕಾರ್ಪೆಟ್. ಸೊ ಏನು ಅನ್ನಿಸ್ತಾ ಇದೆ ಸರ್ ಈ ಕಾರ್ಯಕ್ರಮದ ಒಂದು ಭಾಗ ಆಗಿದ್ದಕ್ಕೆ? ಮುಖ್ಯವಾಗಿ ಉದಯ ಕನ್ನಡಿಗ ಅನ್ನುವ ಶೀರ್ಷಿಕೆ ಭಾಳ ಮುದ್ದಾಗಿದೆ, ಆಕರ್ಷಕವಾಗಿದೆ. ಅದು ಉದಯವಾಗಿ ಚೆಲುವ ಕನ್ನಡ ನಾಡು ಅಂತ ಭಾಳ ಅದ್ಭುತವಾಗಿ ಹುಯಿರುಗಳು ನಾರಾಯಣರ ಒಂದು ಸಾಲದು. ಅದು ಉದಯ ಕನ್ನಡಿಗ ಎರಡೂ ಅದರಲ್ಲಿರೋದ್ರಿಂದ ನನಗೆ ಭಾಳ ದೊಡ್ಡ ಹೆಮ್ಮೆ ಅನ್ನಿಸ್ತು. ವೆರಿ ನೈಸ್ ಸರ್. ಸರ್, ನಿಮ್ಮ ಶೂಟಿಂಗ್ ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಈಗಲೂ ನೆನೆಸ್ಕೊಂಡ್ರೆ ನಕ್ಕಿ ಬೀಳೋ ಅಂತ ಯಾವುದಾದ್ರೂ ಒಂದು ಘಟನೆ ಇದೆಯಾ? ನನಗೆ ಅನೇಕ ಸಂದರ್ಭಗಳಲ್ಲಿ ಆಗ್ತದೆ. ನಾನು ಯಾವುದೋ ಒಂದು ವಾಹಿನಿಯಲ್ಲಿ ಕೆಲಸ ಮಾಡ್ತಾ ಒಂದು ಸೀರಿಯಲ್ಲಿಗೆ ಕೆಲಸ ಮಾಡಬೇಕು ಶೂಟಿಂಗಿಗೆ ಅಂತ ಒಂದು ಭಿಕ್ಷುಕನ ಪಾತ್ರ ಹಾಕ್ಕೊಂಡು ಕೂತಿದ್ದೆ. ಅದ್ರಲ್ಲಿ ಕರಗೋಗ್ಬಿಟ್ಟಿದ್ದೆ. ನನಗೆ ಮೆಥಡ್ ಆ್ಯಕ್ಟಿಂಗ್ ತುಂಬ ಇಷ್ಟ. ಸ್ಯಾನ್ಸ್ಲವ್ಸ್ಕಿ ಮೆಥಡಲ್ಲಿ ನಾನು ಆ್ಯಕ್ಟ್ರಾಗಿ ಭಿಕ್ಷುಕನ ಪಾತ್ರ ಎಲ್ಲ ಹಾಕ್ಕೊಂಡು ಕೂತಿದ್ದೆ. ಆ ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದೆ. ಹೀರೋಯಿನ್ ಒಬ್ಬಳು ಬಂದು, ಪಾಪ ನಾನು ಅವಳು ಬಂದಲ್ಲ ಅಂತ ಎದ್ದು ನಿಂತ್ಕೊಳ್ಳೋ ಟೈಮ್ಗೆ ಅವಳು ನನ್ನ ಅಕ್ಕಪಕ್ಕ ಬಂದ್ಬಿಟ್ಟು ಜಸ್ಟ್ ಎ ಮಿನಿಟ್ ಅಂತ ಪಾಪ ಅವಳ ವ್ಯಾನಿಟಿ ಬ್ಯಾಗ್ನಿಂದ ನಾ ಕಾಣಿ ತೆಗೆದ್ಬಿಟ್ಟು ನನ್ನ ತಟ್ಟೆಗೆ ಎಸ್ಬಿಟ್ಟು ಹೋದ್ಲು. ನನಗೆ ಈಗಲೂ ಒಂದು ನೆನೆಸ್ಕೊಂಡಾಗ ಅಪ್ಪ ನಟರ ಜೀವನ ಎಂತ. ಮೇಡಮ್ ನಾನು ಆ್ಯಕ್ಟ್ರು ಅಂದೆ. ಇಲ್ಲಿ ಎಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿರೋ, ನಾವು ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿರೋದು, ಇಟ್ಕೊಳ್ಳಿ ಬೇಕಾಗುತ್ತೆ ಅಂತ. ಅವಳು ನಿಜವಾದ ಭಿಕ್ಷುಕ ಅಂತಲೇ ನಂಬ್ಕೊಂಡಿದ್ಲು. ನನಗೆ ಅಳಬೇಕು ನಗಬೇಕು ಅಂತ ಗೊತ್ತಾಗಲ್ಲ. ಅದು ನಿಮ್ಮ ಆ್ಯಕ್ಟಿಂಗ್ನ ಪವರ್ ಸರ್. ಚೂಸ್ ಮಾಡಿ. ನೀನು 3 ಥರ ಕೇಳಿದ್ಯಾ? ನಾನು 6 ಥರ ಹೇಳ್ತೀನಿ. ಏನು ಹಂಗೆ ನೋಡ್ತಾ ಇದೀಯಾ? ಶಾಕ್ ಆಯ್ತಾ? ಇದು ಆರ್ಮಗಂ ಕೋಟೆ ಕಣ. ಏನು ಹಂಗೆ ನೋಡ್ತೀಯಾ? ಶಾಕ್ ಆಯ್ತಾ? ಇದು ಆರ್ಮಗಂ ಕೋಟೆ ಕಣು. ನೋಡ್ತೀಯಾ? ಶಾಕ್ ಆಯ್ತಾ? ಇದು ಆರ್ಮಗಂ ಕೋಟೆ ಕಣ. ನೋಡ್ತೀಯಾ? ಶಾಕ್ ಆಯ್ತಾ? ಆರ್ಮಗಂ ಕೋಟೆ ಕಣು. ಏನು ಹಂಗೆ ನೋಡ್ತೀಯಾ? ಶಾಕ್ ಆಯ್ತಾ? ಇದು ಆರ್ಮುಗಂ ಕೋಟೆ ಕಣು.
ವೆಲ್ ಡನ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ನಮ್ಮ ಮುಂದಿನ ಅತಿಥಿ ಹೆಸರಾಂತ ಕಲಾವಿದೆ, ಯಾವಾಗಲೂ ಈಗಲೂ ಇಷ್ಟು ಎನರ್ಜಿ ಇಟ್ಕೊಂಡು ದ ಮೋಸ್ಟ್ ಗಾರ್ಜಿಯಸ್ ಒನ್ ಅಂಡ್ ಓನ್ಲಿ ಗಿರಿಜಾ ಲೋಕೇಶ್ ಅವರು. ವೆಲ್ಕಮ್ ಮ್ಯಾಮ್, ವೆಲ್ಕಮ್ ಟು ದ ರೆಡ್ ಕಾರ್ಪೆಟ್. ಏನು ಅನ್ನಿಸ್ತಿದೆ ಮ್ಯಾಮ್? ಥ್ಯಾಂಕ್ ಯು. ನನಗೆ ತುಂಬನೇ ಖುಷಿ ಆಗ್ತಾ ಇದೆ. ಏನೋ ಹೊಸ ಥರ ಅಂತ ಅನ್ನಿಸ್ತಾ ಇದೆ ನನಗೆ. ಉದಯ ಕನ್ನಡಿಗ ಪ್ರಶಸ್ತಿಯನ್ನು ನೀವು ಕೊಡ್ತಾ ಇರೋದು ಅದು ನಿಜಕ್ಕೂ ಹೃದಯ ತುಂಬಿ ಬಂದಿದೆ. ಉದಯ ಕನ್ನಡಿಗ ಅಂತ ಅಂದ್ಕೊಡ್ತಾ ಇದ್ದೀರಲ್ಲ, ನನಗೆ ತುಂಬಾ ಖುಷಿ ಆಯಿತು. ಸೊ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಯು ಮ್ಯಾಮ್. ಉದಯ ಟಿವಿ ಅಂದಿದ ತಕ್ಷಣ ಏನು ಜ್ಞಾಪಕ ಬರುತ್ತೆ ಮ್ಯಾಮ್ ನಿಮಗೆ? ಉದಯ ಟಿ ವಿಲಿ ಇಷ್ಟು ಒಳ್ಳೊಳ್ಳೆ ನಾವು ಸೀರಿಯಲ್ಗಳನ್ನ ಕೊಟ್ಟಿದ್ದೀವಿ ಗೊತ್ತಾ ನಿಮಗೆ? ಉದಯದಲ್ಲಿ ಜಗಳ ಗಂಟಿಯರು, ಇದು ಹೇಳ್ತೀನಿ, ಕುಟುಂಬ, ಕುಂಕುಮ ಭಾಗ್ಯ, ಈ ಥರ ಎಷ್ಟೊಂದು ಸುಮಾರು ನಾನು ಉದಯದಲ್ಲಿ ಮಾಡಿದ್ದೀನಿ. ಸೊ ನನಗೆ ತುಂಬಾ ಖುಷಿ ಇದೆ ಮತ್ತೆ ನೀವು ನನ್ನನ್ನು ಜ್ಞಾಪಕ ಮಾಡ್ಕೊಂಡಿದ್ದಕ್ಕೆ. ನಿಮ್ಮ ಸಕ್ಸಸ್ಗೂ ಮುಂಚಿಂದ ಒಬ್ಬ ವ್ಯಕ್ತಿ ಸಪೋರ್ಟ್ ಮಾಡ್ಕೊಂಡು ಬಂದವ್ರು ಯಾರು ಆ್ಯಂಡ್ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸಪೋರ್ಟ್ ಮಾಡ್ಕೊಂಡು ಬಂದಿದ್ದು ಅಂತಂದರೆ ನನ್ನ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕಂದರೆ ಅವ್ರು ನಮ್ಮನ್ನು ಸೆಲೆಕ್ಟ್ ಮಾಡಲಿಲ್ಲ ಅಂತಂದರೆ ನಮ್ಮಲ್ಲಿ ಏನೇ ಪ್ರತಿಭೆ ಇದ್ದರೂ ನಾವು ತೋರಿಸ್ಕೊಳ್ಳೋಕ್ಕೆ ಆಗಲ್ಲಲ್ವ. ಅವರು ಇಂಥ ಪಾತ್ರಕ್ಕೆ ಇವರು ಚೆನ್ನಾಗಿರುತ್ತೆ, ಇವ್ರು ಸೂಕ್ತ ಅಂತ ಹೇಳಿದ್ರೇ ನಮಗೆ ಒಂದು ಅಭಿನಯ ಮಾಡೋದಕ್ಕೆ ಮತ್ತು ನನ್ನ ಡೈರೆಕ್ಟ್ರುಗಳು ನನ್ನನ್ನು ತಿದ್ದಿದ್ದಕ್ಕೆ ಎಲ್ಲ ನಮಗೆ ತುಂಬಾ ಖುಷಿ ಆಗುತ್ತೆ. ಸೊ ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಹೇಳ್ತೀನಿ. ದೇವ್ರೆ ಒಳ್ಳೇದು ಬರಲಪ್ಪ. ಓಕೆ, ಆ ಡೈಲಾಗ್ನ ವಿಲನ್ ಥರ ಹೇಳಿ. ಎಷ್ಟು ಒಳ್ಳೆ ಡೈಲಾಗ್ ಬಂದಿದೆ ಅಂತಂದರೆ, ಸುಲಭವಾಗಿ ನಮ್ಮ ಮೆಚ್ಚಿನ ಕಲಾವಿದರಾಗಿದ್ದರು ಇವರು. ಒಂದು ಏನು ಮನುಷ್ಯತ್ವ ಇರುವಂಥ ಒಳ್ಳೆ ಮನಸ್ಸಿನ ವ್ಯಕ್ತಿ ಆಗಿದ್ರು ಇವರು, ಅಂಬರೀಷ್ ಅವರು. ಅವ್ರ ಡೈಲಾಗ್ ಬಂದಿದೆ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ನಾನೇ ಹೇಳ್ಬಿಡ್ತೀನಿ, ಯಾಕೆ ಬುಲ್ಬಲ್ ಮಾತಾಡೋಕ್ಕಿಲ್ವಾ? ಓಕೆ, ಇವಾಗ ಯಾರಿಗೋ ಟ್ರಾಫಿಕಲ್ಲಿ ಬಯೋ ಥರ, ಯಾಕೆ ಬುಲ್ಬಲ್ ಮಾತಾಡೋಕ್ಕಿಲ್ವಾ? PT ಮಾಸ್ಟರ್ ಥರ. ಕಮಾನ್ ಯಾಕೆ ಬುಲ್ಬಲ್ ಸರಿಯಾಗಿ ನಿಂತ್ಕೊಳಕ್ಕಾಗಕ್ಕಿಲ್ವಾ? ನೈಸ್ ಮ್ಯಾಮ್. ಶಂಕರ್ ನಾಗ್, 14 ವರ್ಷ ನಾನು ಆ್ಯಕ್ಟೇ ಮಾಡಿರಲಿಲ್ಲ. ನನ್ನ ಮಕ್ಕಳು ಬೆಳೆದು ದೊಡ್ಡವ್ರನ್ನಾಗಿ ಮಾಡಬೇಕಾಗಿತ್ತು ಮತ್ತು ಅವರ ಎಜುಕೇಷನ್ ಎಲ್ಲ ನೋಡ್ಕೋಬೇಕಾಗಿತ್ತು. ಹಾಗಾಗಿ ನಾನು ಗೃಹಸ್ಥಾಶ್ರಮ ಸೇರಿಕೊಂಡಿದ್ದೆ. ಆ ಸಮಯದಲ್ಲಿ ಇವರು ಮಾಲ್ಗುಡಿ ಡೇಸ್ ಮಾಡಿದಾಗ ಎಷ್ಟು ಸಲ ಆಫರ್ ನನ್ನ ಕಳಿಸಿದ್ರು ಮಾಡಿ ಅಂತ. ಬಟ್ ನಾನು ಮಾಡಲಿಲ್ಲ. ಆದರೂ ರಾವಣ ರಾಜ್ಯ ಅನ್ನೋ ಸಿನಿಮಾದಲ್ಲಿ ಒಂದು ಸೀನ್ ಅವರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದು ನನ್ನ ಖುಷಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್. ನಮ್ಮ ಮುಂದಿನ ಅತಿಥಿ ಹಿರಿಯ ಕಲಾವಿದೆ ಪದ್ಮಾ ವಾಸಂತಿ ಅವರು. ಉದಯ ಟಿವಿ ಅಂದ ತಕ್ಷಣ ನಿಮಗೆ ಏನು ಜ್ಞಾಪಕ ಬರುತ್ತೆ? ಉದಯ ಅಂದ ತಕ್ಷಣ ನನಗೆ ಬಂಗಾರ ಸೀರಿಯಲು ನಾನು ಮಾಡಿದ್ದು. ಇದು ಉದಯ ಟಿ ವಿಲಿ ಬಂಗಾರ ಆ್ಯಂಡ್ ಮಾನಸ ಸರೋವರ 2 ಸೀರಿಯಲು ಸೂಪರ್ ಹಿಟ್ಟು. ಅದು ಆ್ಯಕ್ಚುಲಿ ಸೇಮ್ ಶ್ರೀನಾಥ್ಜಿ ನಾನು ಬೇರೆ 2ರಲ್ಲೂ. ಅದು ಮಾನಸ ಸರೋವರ ಆಫ್ಟರ್ 43 ಇಯರ್ಸು. ಆ್ಯಕ್ಚುಲಿ ಅದು ಮಾಡುವಾಗ 40 ಇಯರ್ಸ್ ಆಗಿತ್ತು. ಅದನ್ನು ರೀಕ್ರಿಯೇಟ್ ಮಾಡಿ, ಅಂದರೆ ಅದನ್ನು ಟಿ ವಿಗೆ ಇದು ಅಡಾಪ್ಟ್ ಮಾಡಿಕೊಂಡ್ರು ಸಿನಿಮಾನ. ಅಂದರೆ ಅದು ಕಂಟಿನ್ಯೂಟಿ ಅಂತ ಹೇಳಿ ಇದು ಮಾಡಿದ್ರು. ನಿಜವಾಗ್ಲೂ ಅದು ನನ್ನ ಅದೃಷ್ಟ. 40 ವರ್ಷ ಆದಮೇಲೂ ನಾನು ಬದುಕಿದ್ದು ಆ ಸಿನಿಮಾ ಮಾಡ್ತಿದ್ದೀನಲ್ಲ ಅಂತ. ಐ ಆಮ್ ಸೋ ಹ್ಯಾಪಿ. ಉದಯ ಟಿ ವಿಗೆ ನಾನು ತುಂಬಾ ಇದಾಗಿರಬೇಕು. ನಮ್ಮ ಮುಂದಿನ ಅತಿಥಿ ಸಕಲ ಕಲಾ ವಲ್ಲಭ ಅರುಣ್ ಸಾಗರ್ ಅವರು. ವೆಲ್ಕಮ್ ಸರ್, ವೆಲ್ಕಮ್ ಟು ದ ರೆಡ್ ಕಾರ್ಪೆಟ್. ಏನು ಅನ್ನಿಸ್ತಿದೆ ಸರ್ ಈ ಪ್ರೋಗ್ರಾಮಿಗೆ ಬಂದಿದ್ದು? ಇದು ಒಂಥರ ನಮ್ಮ ಕುಟುಂಬ ಇದ್ದ ಹಾಗೆ. ಯಾಕಂದರೆ ನಮಗೆಲ್ಲರಿಗೂ ಪ್ರೊಫೆಷನಲಿ ನಾನೊಬ್ಬ ಆರ್ಟ್ ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ ಏನಾದ್ರು ಹೆಜ್ಜೆ ಇಡಬೇಕು ಅಂದರೆ ಅದಕ್ಕೆ ಹಾದಿ ಹಾಕ್ಕೊಟ್ಟಿದ್ದೆ ಉದಯ ಟಿ ವಿ ಅಂತ ಹೇಳಿ. ಒಂಥರ ಇಡೀ ಎಲ್ಲ ಚಾನಲ್ಗಳಿಗೆ ತಾಯಿ ಇದ್ರೆ ಆ್ಯಕ್ಚುಲಿ ಉದಯ ಟಿ ವಿ ಅಂತ ಹೇಳ್ಬೋದು. ತುಂಬ ಜನರಿಗೆ ಜೀವನವನ್ನು ಕೊಟ್ಟಂತಹ ಒಂದು ಚಾನಲ್ ಏನಾದ್ರು ಇದ್ದರೆ ಅದು ಉದಯ ಟಿ ವಿ. ಬ್ಯೂಟಿಫುಲಿ ಸೆಡ್ ಸರ್. ಸೊ ಈಗ ಒಂದಷ್ಟು ಗೇಮ್ಸ್ ಆಡೋಣ ಸರ್. ಶಾರ್ಟ್ ಓಕೆ ಮಾಡದೇ ಇರೋವಂಥ ಡೈರೆಕ್ಟರ್ ಥರ. ರೇ ನಾವು ಇನ್ನೊಂದು ತೊಗೊಳ್ರಿ, ಯಾಕೋ ಸರಿ ಬಂದಿಲ್ಲ. ಓಕೆ, ನೆಕ್ಸ್ಟ್. ಹಾರ್ಡ್ ಕೋರ್ ಫ್ಯಾನ್ ಥರ. ಅಣ್ಣ ಅಯ್ಯೋ ಏನು ಸಕ್ಕತ್ತಣ್ಣ ನೀನು.
ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರಣ್ಣ ಅಣ್ಣ, ಸೂಪರ್ ಅಣ್ಣ, ಸೂಪರ್. ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ದೇವದಾಸ್. ಯಾರ ಥರ? ವಿಲನ್ ತರ first. ವಿಲನ್ ಥರ. ಹಾ. ಏಯ್, ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ದೇವದಾಸ್. Very nice. Okay, next ಟ್ರಾಫಿಕ್ ಅಲ್ಲಿ ಬಯೋ ತರ. ಏಯ್, ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ಲೇ 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 ದೇವದಾಸ. ಓಕೆ ಓಕೆ, ನೆಕ್ಸ್ಟ್ ಪಿಟಿ ಮಾಸ್ಟರ್ ತರ. ಟಿ ಮಾತಾಡ್ತಾರಣ್ಣ. ನೀವೆಲ್ಲಿ ಪಿ ಇದು ಸಿಟಿ ನೆಟ್ ಇಲ್ಲ, ಸಿಟಿ ಓದ್ಬಿಟ್ಟು ಹೇಳ್ಬೋದಾಯ್ತು. ಮೈಮ್. ಓಕೆ, ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇರುತ್ತೆ ಅಂತ ಗೊತ್ತಿರಲಿಲ್ಲ ದೇವದಾಸ್. ಎಲ್ಲಿ ಮಾಡಿ ದೇವದಾಸ್, 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 ದೇವದಾಸ್. ಶಂಕರ್ನಾಗ್. ಒಂದೇ ಒಂದು ಆಸೆಯು ನಿನ್ನ ಮುದ್ದಾಡಲು. ಶಂಕರ್ನಾಗ್ ಅಂದರೆ ನಮಗೊಂಥರ ದೇವ್ರ ಥರ. ಇವತ್ತೂ ಕೂಡ ಒಬ್ಬ ಕಲಾವಿದ ಬದುಕಿದಾನೆ ಅಂತ ಹೇಳಿದರೆ ನಮಗೆ ರಾಜ್ಕುಮಾರ್ ಅವರು ಇರ್ಬೋದು, ಶಂಕರ್ನಾಗ್ ಅವರು, ವಿಷ್ಣುವರ್ಧನ್, ಇಂಥವರೆಲ್ಲ ಆ್ಯಕ್ಚುಲಿ ಸೆಲೆಬ್ರಿಟಿಗಳು ಅಂತ ಕರೆಯೋದಿದ್ರೆ ಇಂಥವ್ರನ್ನ ಕರಿಬೇಕು. ನಾವೆಲ್ಲ ಪ್ರಸಿದ್ಧರು ಅಂತ ಹೇಳ್ಬೋದು. ಯಾಕೆಂದರೆ ಯಾವಾಗಲೂ ಸೆಲೆಬ್ರೇಟ್ ಮಾಡುವಂಥ ವ್ಯಕ್ತಿತ್ವ, ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಂಥ, ಕನ್ನಡ ಚಲನಚಿತ್ರಗಳಿಗೆ ಒಂದು ಹೊಸ ಹಾದಿಯನ್ನು ಹುಡುಕೊಟ್ಟಂಥ ನಿರ್ದೇಶಕರಾಗಿದ್ದರೆ ಅದು ಶಂಕರ್ನಾಗ್. ನಮಗೆಲ್ಲರಿಗೂ ಈಗಲೂ ಟೀಚರ್ ಅವರು. ಆ್ಯಕ್ಚುಲಿ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಒಳ್ಳೆ ವಿಷನ್ ಬೇಕು ಅನ್ನೋದು. ಬರೀ ಅವರು ಸ್ಟಾರ್ ಆಗಿರಲಿಲ್ಲ, ಅವರು ಸಾಮಾಜಿಕ ಬದ್ಧತೆ ಇತ್ತು. ಒಂದು ಸಮಾಜವನ್ನು ಟೀಕಿಸಬೇಕಾದ್ರೆ ಟೀಕಿಸ್ತಾ ಇದ್ರು. ಆಮೇಲೆ ಅವರೊಬ್ಬರು ಕಲಾವಿದರು, ಯಾವಾಗ ಕಲಾವಿದ ಆಗ್ತಾನೆ ಅಂದರೆ ನಾವು ಇವರನ್ನು ನೋಡಿ ಕಲಿಬೇಕು. ಅವರು ನಮ್ಮ ರಾಜ್ಯಕ್ಕೊಂದು ಏನಾದ್ರು ಒಳ್ಳೇದಾಗಬೇಕಂದ್ರೆ ಮೆಟ್ರೋ ಬರಬೇಕು ಅನ್ನುವಂಥ ವಿಷನ್ ಇಟ್ಕೊಂಡಂಥವ್ರು. ಜೊತೆಲಿ ನನ್ನ ರಾಜ್ಯ, ನನ್ನ ದೇಶ ಈ ಥರ ಇರಬೇಕು ಅಂತ ಕನಸನ್ನು ಕಂಡವರು ಶಂಕರ್ನಾಗ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಜೊತೆಗಿರೋದು ಕರುನಾಡ ಡಾಲಿ. ಬರೀ ನಟನೆ ಅಲ್ಲದೆ ಡಾಲಿ ಪಿಕ್ಚರ್ಸ್ ಮೂಲಕ ಹಲವಾರು ನ್ಯೂ ಟ್ಯಾಲೆಂಟ್ಸ್ಗೆ ಅವಕಾಶ ಕೊಡ್ತಿರುವಂತ ಧನಂಜಯ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್, ಏನು ಅನ್ನಿಸ್ತಾ ಇದೆ ಈ ಪ್ರೋಗ್ರಾಮ್ ಬಗ್ಗೆ? ಇಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ, ಖುಷಿ ಆಯಿತು. ನಾನು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇದ್ದೀನಿ, ಸನ್ ನೆಕ್ಸ್ಟ್ ಉದಯದ ಕಂಟೆಂಟ್ ಎಲ್ಲ ಭಾಳ ಚೆನ್ನಾಗಿ ಬರ್ತಾ ಇದೆ. ಈವನ್ ಟಿ ವಿನೂ ಅಷ್ಟೇ, ನಮ್ಮ ತಂದೆ ತಾಯಿ ಎಲ್ಲ ನೋಡ್ತಿರ್ತಾರಲ್ಲ, ಸೊ ನಾವು ಹೋದಾಗೆಲ್ಲ ಟಿ ವಿನೂ ನೋಡ್ತಾ ಇರ್ತೀನಿ. ಭಾಳ ಚೆನ್ನಾಗಿ ಆಗ್ತಾ ಇದೆ, ಭಾಳ ಖುಷಿ ಬಂದಿದ್ದು. ಆ್ಯಂಡ್ ಉದಯ ಕನ್ನಡಿಗ ಅಂದರೆ ಉದಯ ಕನ್ನಡಿಗ ಅಂತ ಒಂದು ಅವಾರ್ಡ್ ಪ್ರಶಸ್ತಿ ಕೊಡ್ತಿರೋದು, ಆ್ಯಂಡ್ ಒಳ್ಳೊಳ್ಳೆ ಪ್ರತಿಭೆಗಳನ್ನ ಹುಡುಕಿ ಎಲ್ಲ ಫೀಲ್ಡಿಂದನೂ ಹುಡುಕಿ ಕೊಡ್ತಿರೋವಂಥದ್ದು ಭಾಳ ಒಳ್ಳೆ ಕೆಲಸ. ಉದಯ ಟಿ ವಿ ಭಾಳ ಎತ್ತರಕ್ಕೆ ಬೆಳಲಿ ಅಂತೇಳಿ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಬಂದಿದ್ದು ನಮ್ಗೆ ತುಂಬ ಖುಷಿ ಆಯಿತು. ಒಂದಷ್ಟು ಗೇಮ್ ಇದೆ ಸರ್. ಮೊದಲ ಸಲ ಅಂತ ಈ ಗೇಮ್ ಹೆಸರು ರ್ಯಾಪಿಡ್ ಫೈರ್ ಥರ. ನಿಮಗೆ ಈ ವರ್ಡ್ ಕೇಳಿದ್ರೆ ಏನು ಜ್ಞಾಪಕ ಬರುತ್ತೋ ಅದನ್ನು ಹೇಳಿ. ಮೊದಲನೇ ಸಂಬಳ ಅಂದರೆ ಯಾವುದನ್ನ, ಈಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮೊದಲನೇ ಸಂಬಳ ಇನ್ಫೋಸಿಸಲ್ಲಿ ತೊಗೊಂಡಿದ್ದು. ಆದರೆ ಅದಕ್ಕಿಂತ ಮುಂಚೆ ನಾವು ನಾಟಕ ಮಾಡಬೇಕಾದ್ರೆ ತೊಗೊಂಡಿದ್ವಿ ಬೇರೆ ಬೇರೆ ಕಡೆ ಮೈಮ್ಗೆ ಹೋಗಿ. ಈಗ ಯಾವುದೋ ಬರ್ಡೇ ಸೆಲೆಬ್ರೇಷನ್ ಇರುತ್ತೆ, ಅಲ್ಲಿ ಮೈಮ್ ಮಾಡಿ ಸ್ಕಿಟ್ ಮಾಡಿ ಆ ಥರ ತೊಗೊಂಡಿದ್ವಿ. ಮೊದಲನೇ ಟೇಕ್ ಸಿನಿಮಾ ಡೈರೆಕ್ಟರ್ ಸ್ಪೆಷಲ್. ಮೊದಲನೇ ನಿರ್ದೇಶಕ ಗುರುಪ್ರಸಾದ್. ಮೊದಲನೇ ಇಂಡಸ್ಟ್ರಿ ಫ್ರೆಂಡ್ ಥಿಂಕ್ ನಮ್ಮ ಶಂಕರ್ ಗುರು, ನಿರ್ದೇಶಕರು, ಬಡವರಸ್ಕಲ್ ನಿರ್ದೇಶಕರು. ನೈಸ್ ಸರ್. ಇದೊಂದು ಲಾಸ್ಟ್ ಗೇಮು. ಇಲ್ಲಿ ಡೈಲಾಗ್ಸ್ ಇದೆ, ನೀವೇ ಚೂಸ್ ಮಾಡಿಬಿಡಿ ಯಾವುದು ಹೇಳ್ತೀರಾ ಅಂತ. ಈ ಡೈಲಾಗ್ನ ನಿಮ್ಗೆ ಇಷ್ಟ ಬಂದಿದ್ದು 3 ವೆರೈಟಿಯಲ್ಲಿ ಹೇಳಿ. ಅಣ್ಣವ್ರ ಸ್ಟೈಲಲ್ಲಿ ಹೆಂಗೆ ಬರುತ್ತೆ ಅದು? ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನ್ನನ್ನು ಗೆಲ್ಲಲಾರೆ, ಈಗ ಶಕ್ತಿ ನಿನ್ನಲ್ಲಿಲ್ಲ. ತುಂಬ ಸಿಂಪಲ್ಲಾಗಿ ಆರಾಮಾಗಿ. ಏನು ಪಾರ್ಥ, ಹಂಗೆಲ್ಲ ಕೆಂಗಣ್ಣಿಂದ ಕೆಕ್ಕರಿಸಿ ನೋಡಿಲ್ಲ ಗೆಲ್ಲಕ್ಕಾಗಲ್ಲಮ್ಮ, ಈಗ ನಿನ್ನೆಲ್ಲ ಶಕ್ತಿ ಇಲ್ಲ. ಇನ್ನೊಂದು ಡಾಲಿ ಥರ ಹೇಳಿ ಸರ್. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನನಗೆ ಗೆದ್ದು ಬಿಡ್ತೀಯಾ, ಈಗ ಶಕ್ತಿ ನಿನ್ನಲ್ಲಿಲ್ಲ. Nice sir. Thank you. Thank you so much. Thank you so much for coming and being a part of this. ಥ್ಯಾಂಕ್ ಯು. Thank you sir.